ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಈ ನಮ್ಮ ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಲವಾರು ಕಾರಣಾಂತರಗಳಿಂದ ವಿಡಿಯೋ ಮಾಡಲು ಸಾಧ್ಯವಾಗಿದ್ದಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಡೈಲಿ ಜಾಬ್ ಅಪ್ಡೇಟ್ಗಳನ್ನು ನೀಡುತ್ತಾ ಹೋಗುತ್ತೇವೆ ಸ್ನೇಹಿತರೆ. ಇಷ್ಟು ದಿನ ವಿಡಿಯೋ ಮಾಡದೇ ಇದ್ದಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳುತ್ತೇನೆ ನಿಮ್ಮೆಲ್ಲರಲ್ಲಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ. ಈ ಹುದ್ದೆಗೆ ಸಂಬಂಧಪಟ್ಟಂಥ ನೋಟ್ಸ್, ಬುಕ್ಸ್, ವಿಡಿಯೋಸ್ ಎಲ್ಲ ಮಾಹಿತಿ ನಿಮಗೆ ಅಲ್ಲಿ ಆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತದೆ ಸ್ನೇಹಿತರೆ. ಅಷ್ಟೇ ಯಾಕೆ ಈ ವಿಡಿಯೋದಲ್ಲಿ ಹೇಳುವ SSC CGL PDF ಇದೆಯಲ್ಲ ಸ್ನೇಹಿತರೆ, ಈ PDF ಕೂಡ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಹೋಗಿ ಜಾಯಿನ್ ಆಗಿ ಬೇಗನೆ. ಸೊ ಫ್ರೆಂಡ್ಸ್, ಸುಮಾರು ದಿನಗಳಿಂದ ಕಾದು ನೋಡುತ್ತಿರುವ SSC CGL ಜಾಬ್ ನೋಟಿಫಿಕೇಶನ್ 2025 ಕೊನೆಗೂ ಬಂತು ಸ್ನೇಹಿತರೆ. ಈಗ ನಾವು ಈ ನೋಟಿಫಿಕೇಶನಲ್ಲಿ ಏನೇನಿದೆ ಎಂದು ತಿಳಿದುಕೊಳ್ಳೋಣ. ಯಾವ ರೀತಿಯಪ್ಪ ಅಂದರೆ, ಎಷ್ಟು ಹುದ್ದೆಗಳು ಖಾಲಿ ಇವೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತದೆ, ಯಾವಾಗ ಎಂಡ್ ಆಗುತ್ತದೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಯಾವ ಕೆಟಗರಿಗೆ ಎಷ್ಟು ಫೀಸ್ ಇದೆ, ವಯೋಮಿತಿ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಒಳ ಮೀಸಲಾತಿ ಇದಕ್ಕೆ ಅನ್ವಯಿಸುತ್ತದೆನಾ ಇಲ್ಲ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ, ಸಿಲೆಬಸ್ ಏನಿದೆ, ಸ್ಯಾಲ್ರಿ ಎಷ್ಟಿದೆ, ಯಾವ್ಯಾವ ಸಬ್ಜೆಕ್ಟ್ ಇದಾವೆ, ಯಾವ್ಯಾವ ಸಿಲೆಬಸ್ಸು, ಯಾವ್ಯಾವ ಜಾಬ್ಗೆ ಎಕ್ಸಾಮ್ ಸಿಲೆಬಸ್ ಏನು, ಎಷ್ಟು ಹಂತದಲ್ಲಿ ಎಕ್ಸಾಮ್ ನಡೆಯುತ್ತೆ, ಟೈರ್ 1 ಸಿಲೆಬಸ್ ಯಾವುದು, ಟೈರ್ 2 ಸಿಲೆಬಸ್ ಯಾವುದು, ಶಿಫ್ಟ್ ವೈಸ್ ನಡೀತೆ, ಎಷ್ಟು ಶಿಫ್ಟ್ ಇರ್ತವೆ ಒಂದು ದಿನಕ್ಕೆ, ಫಿಸಿಕಲ್ ಇದೆನಾ ಅಥವಾ ಎಲ್ಲ ಎಕ್ಸೆಟ್ರಾ ಎಲ್ಲ ಮಾಹಿತಿ 360 ಡಿಗ್ರಿಯಲ್ಲಿ ನಿಮಗೆ ನಾವು ತಿಳಿಸಿಕೊಡೋ ಪ್ರಯತ್ನ ಮಾಡುತ್ತೇವೆ ಸ್ನೇಹಿತರೆ. 360 ಡಿಗ್ರಿಯಲ್ಲಿ ನಾವು ನಿಮಗೆ SSC CGL ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳಿಸಿಕೊಡೋ ಪ್ರಯತ್ನ ಮಾಡುತ್ತೇವೆ ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ, ಯಾಕಂದ್ರೆ ನಿಮಗೆ 1 ಪಾಯಿಂಟ್ ಕೂಡ ಮಿಸ್ ಮಾಡದೆ 360 ಡಿಗ್ರಿಯಲ್ಲಿ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ನೀವು ಎಲ್ಲಿ ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ನೀವು ಸ್ಕಿಪ್ ಮಾಡಿದರೆ ಕೆಲವೊಂದು ಪಾಯಿಂಟ್ ಮಿಸ್ ಆಗ್ತವೆ ಸ್ನೇಹಿತರೆ. ಕೆಲವೊಂದು ಪಾಯಿಂಟ್ ಮಿಸ್ ಆದರೆ ನಿಮಗೆ ಗೊಂದಲ ಸ್ಟಾರ್ಟ್ ಆಗುತ್ತದೆ, ಏನು ಅಂತ. ಅದಕ್ಕೆ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ ಸ್ನೇಹಿತರೆ. ಮೊದಲೇ ಯಾವುದೇ ಕಾಲ್ಫರ್ಮ್ ಇಲ್ಲ, ಯಾವುದೇ ಜಾಬ್ ಇಲ್ಲ, ಯಾವುದೇ ಕಾಲ್ಫರ್ಮ್ ಇಲ್ಲ ಅಂಥದ್ರಲ್ಲಿ ಒಂದು ಜಾಬ್ ನೋಟಿಫಿಕೇಶನ್ ಕಾಲ್ಫರ್ಮ್ ಆಗಿದೆ ಅಂದರೆ ಒಂದು 10 ನಿಮಿಷ ಟೈಮ್ ಕೊಟ್ಟು ವಿಡಿಯೋ ನೋಡೋದ್ರಲ್ಲಿ ಏನು ತಪ್ಪಿಲ್ಲ ಸ್ನೇಹಿತರೆ. ಒನ್ ಟೈಮ್ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿದರೆ, ಚೆನ್ನಾಗಿ ಓದಿ ಜಾಬ್ ಆದರೆ ಇಡೀ ಲೈಫ್ ಸೆಟಲ್ ಸ್ನೇಹಿತರೆ. ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ ನೋಡಿ ಫ್ರೆಂಡ್ಸ್, ಇದು SSC CGL 2025 ಜಾಬ್ ನೋಟಿಫಿಕೇಶನ್ PDF ಸ್ನೇಹಿತರೆ. ಇದು 113 ಪೇಜಸ್ ಇದೆ. ಇದರಲ್ಲಿ ನಿಮಗೆ ಯಾವ ಮಾಹಿತಿ ಬೇಕು, ಯಾವುದು ಇಂಪಾರ್ಟೆಂಟ್ ಅನ್ನೋದು ನಾವು ಮುಂದೆ ಸ್ಲೈಡಲ್ಲಿ ಹಾಕಿ ಒಂದೊಂದಾಗಿ ತಿಳಿಸಿಕೊಟ್ಟಿದ್ದೇವೆ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. SSC CGL 2025 ನೋಟಿಫಿಕೇಶನ್ ಸ್ನೇಹಿತರೆ. ಇದು ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 9/6/2025 ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಮಂತ್ ನಿನ್ನೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತಪ್ಪ ಅಂದರೆ 4/7/2025 ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಮತ್ತು ನೀವು ಎಕ್ಸಾಮ್ ಫೀ ಕಟ್ಟೋದು ಯಾವಾಗ ಎಂಡ್ ಆಗುತ್ತೆ ಅಂದರೆ ಮುಂದಿನ ತಿಂಗಳು 5ನೇ ತಾರೀಕು ಎಂಡ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಕರೆಕ್ಷನ್ಗೆ ಏನಾದರೂ ಅಪ್ಲಿಕೇಶನ್ ಹಾಕೊಳ್ಳಿ ಕರೆಕ್ಷನ್ ಆಗಿದ್ದರೆ ಅದು ಯಾವಾಗ ಟೈಮಿಗೆ ಕೊಟ್ಟಿದ್ದಾರೆ ಅಂದರೆ 9/7/2025 ಅದರ ಟೈಮಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಟೈರ್ 1 ಎಕ್ಸಾಮ್ ಯಾವಾಗ ನಡೀತಪ್ಪ ಅಂದರೆ 13 ಆಗಸ್ಟ್ 13 ಇಂದ ಆಗಸ್ಟ್ 30 ಎಕ್ಸಾಮ್ ನಡೀತೆ ಸ್ನೇಹಿತರೆ. ಟೈರ್ 2 ಎಕ್ಸಾಮ್ ಯಾವಾಗ ನಡೀತಪ್ಪ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಎಕ್ಸಾಮ್ ನೋಟಿಫಿಕೇಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವ ಮಿನಿಸ್ಟ್ರಿಯಲ್ಲಿ ಪೋಸ್ಟ್ ಖಾಲಿ ಇದ್ದಾವೆ ಅಂತೆಂದು ತಿಳಿಸಿಕೊಡುವ ಪ್ರಯತ್ನ ಸ್ನೇಹಿತರೆ. ಇದು ಪೋಸ್ಟ್ ಡಿಪಾರ್ಟ್ಮೆಂಟ್ ಯಾವ ಗ್ರೂಪು, ಏಜ್ ಲಿಮಿಟ್ ಇಲ್ಲೆಲ್ಲ ಇದೆ ಸ್ನೇಹಿತರೆ. ಇದರ ಈ PDF ಅನ್ನು ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೀನಿ. ಕೆಳಗೆ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಲಿಂಕ್, ಹೋಗಿ ಅಲ್ಲಿ ಜಾಯ್ನ್ ಆಗಿ. ಇದು ಲೆವೆಲ್ 7 ಜಾಬ್ಗೆ ಲೆವೆಲ್ 1 ಲೆವೆಲ್ 2 ಅಂತ ಇರ್ತಾವಲ್ಲ ಸ್ನೇಹಿತರೆ. ಲೆವೆಲ್ 7th ಜಾಬ್ನ ಪೇಮೆಂಟ್ ಎಷ್ಟಪ್ಪ ಅಂದರೆ 44,000 ಹಿಡಿದು 1,42,400 ಪೇಮೆಂಟ್ ಇರುತ್ತೆ ಸ್ನೇಹಿತರೆ. ಇದು ಲೆವೆಲ್ 7 ಜಾಬ್. ನೆಕ್ಸ್ಟ್ ಇಲ್ಲಿ ನೋಡಿ, ಲೆವೆಲ್ 6th ಜಾಬ್, ಇದ್ರ ಪೇಮೆಂಟ್ ಎಷ್ಟಪ್ಪ ಅಂದರೆ 35,400 ಹಿಡಿದು 1,12,000 ತನಕ ಇರುತ್ತೆ. ಇದು ಕೂಡ ಗ್ರೂಪ್ ಬಿ ಸಂಬಂಧಪಟ್ಟಂಥ ಜಾಬ್ ಸ್ನೇಹಿತರೆ. ಅದರಲ್ಲಿ ಯಾವ್ಯಾವ ಬರ್ತಾವಂತೇಳಿ ಪೋಸ್ಟ್ ಯಾವ ಬರ್ತಾವಂತೇಳಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ 5 ಜಾಬ್, ಇದು ಗ್ರೂಪ್ ಸಿ. ಇದು ಲೆವೆಲ್ 5 ಪೇಮೆಂಟ್ ಎಷ್ಟಪ್ಪ ಅಂದರೆ 29,000 ಹಿಡಿದು 92,000ವರೆಗೂ ನಿಮಗೆ ಪೇಮೆಂಟ್ ಸಿಗುತ್ತೆ ಸ್ನೇಹಿತರೆ. ಲೆವೆಲ್ 4ಅಲ್ಲಿ ಇದು 25,000 ಹಿಡಿದು 81,000 ತನಕ ನಿಮಗೆ ಪೇಮೆಂಟ್ ಸಿಗುತ್ತೆ. ಇವೆರಡು ಗ್ರೂಪ್ ಸಿ ಅಂಡರಲ್ಲಿ ಬರುತ್ತೆ. ಗ್ರೂಪ್ ಸಿ ಜಾಬ್ ಸ್ನೇಹಿತರೆ. ಇವು ಯಾವುದು ಲೆವೆಲ್ 5 ಮತ್ತು ಲೆವೆಲ್ 4 ಇವು ಗ್ರೂಪ್ ಸಿ ಜಾಬ್ಸ್. ಇದನ್ನು ತಲೆಗಿಟ್ಟುಕೊಳ್ಳಿ. ನಾವು ನೆಕ್ಸ್ಟ್ ನೋಡೋದಾದರೆ ಏಜ್ ಲಿಮಿಟ್ ಎಷ್ಟಿದೆಪ್ಪ ಅಂದರೆ
18ರಿಂದ 27, 20ರಿಂದ 23 ಆ ಪೋಸ್ಟಿಗೆ ತಕ್ಕಂತಿದೆ. ಒಟ್ಟು ಟೋಟಲಿ 32 32 ವಯಸ್ಸಿನವರೆಗೂ ನೀವೇನೈತಿ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಏಜ್ ರಿಲ್ಯಾಕ್ಸೇಷನ್ 5 ವರ್ಷ, 3 ವರ್ಷ, 10 ವರ್ಷ. SC/STಗೆ 5 ವರ್ಷ, OBCಗೆ 3 ವರ್ಷ, PWD ಅನ್ರಿಸರ್ವ್ಡ್ಗೆ 10 ವರ್ಷ ಇದೆ ಸ್ನೇಹಿತರೆ. ಅದೇ PWD ಅಲ್ಲಿ OBC ಅವ್ರಿಗೆ 13 ವರ್ಷ, SC/ST ಅವ್ರಿಗೆ 15 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 3 ವರ್ಷ ಸ್ನೇಹಿತರೆ. ನೆಕ್ಸ್ಟ್ ನಾವು ಮುಂದೆ ನೋಡೋದಾದರೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ PUCಯಲ್ಲಿ 60% ಮಾರ್ಕ್ಸ್ ತೊಗೊಂಡಿರ್ಬೇಕು ಅವರು. ಡಿಗ್ರಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಸಬ್ಜೆಕ್ಟನ್ನು ಪಾಸ್ ಮಾಡಿರಬೇಕು. ಉಳಿದ ಪೋಸ್ಟ್ಗೆ ಎನಿ ಡಿಗ್ರಿ, ಯಾವ ಡಿಗ್ರಿ ಆದರೂ ನಡೆಯುತ್ತೆ. ಸೆಂಟರ್ ಆಫ್ ದಿ ಎಕ್ಸಾಮ್ ಸೆಂಟರ್ಸ್ ಯಾವಪ್ಪ ಅಂತಂದರೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಕೊಡ್ತಾರೆ ಅಂತ ನೋಡೋದಾದರೆ ಇದು ಯಾವುದು ನಮ್ಮ ಕರ್ನಾಟಕ ಕೇರಳ ರೀಜನ್ ಅಂದರೆ KKR ರೀಜನ್, ಕರ್ನಾಟಕ ರೀಜನ್ ಅವರಿಗೆ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವಿಷ್ಟು ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲಿ ಕೊಡ್ತಾನೆ ಸ್ನೇಹಿತರೆ. ನೀವು ಯಾರೆಲ್ಲ SSC, CGL, MTS, SSC, GD, RRB ಇವೇನು ಎಕ್ಸಾಮ್ ಎಲ್ಲ ಬರ್ತಿರಲ್ಲ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ವೇಳೆ ಗೊತ್ತಿರೋದ್ರೆ ನಿಮಗೆ ನಿಯರೆಸ್ಟ್ ಎಕ್ಸಾಮ್ ಸೆಂಟರ್ ಯಾವುದಂತ ಚೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿರಿ ಸ್ನೇಹಿತರೆ. ಎಕ್ಸಾಮ್ ಪ್ಯಾಟರ್ನ್ ಯಾವ ಸಬ್ಜೆಕ್ಟ್ ಇರುತ್ತೆ, ಜನರಲ್ ರೀಸನಿಂಗ್ ಇರುತ್ತೆ, ಅವೇರ್ನೆಸ್ ಇರುತ್ತೆ, ಆ್ಯಪ್ಟಿಟ್ಯೂಡ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಇವೆಲ್ಲದಕ್ಕೂ 4 ಸಬ್ಜೆಕ್ಟು 25 ಮಾರ್ಕ್ಸ್. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದರೆ 100 ಕ್ವಶನ್ 200 ಮಾರ್ಕ್ಸ್ ಸ್ನೇಹಿತರೆ. ಟೈಮಿಂಗು 1 hour 20 ಮಿನಿಟ್ಸ್ ಇರುತ್ತೆ ಟೈಮಿಂಗ್, ನೆನ್ಪಿಟ್ಕೊಳ್ಳಿ. ಇದು ಟೈರ್ 1 ಇದು ನಾನು ಹೇಳ್ತಿರೋದು. ಟೈರ್ 1 ನಾನು ಹಿಂಗೆ ಹೇಳ್ತಿದ್ದೀನಿ. ಇದು ಟೈರ್ 2. ಇದರಲ್ಲಿ ಸೆಷನ್ 1 ಮತ್ತು ಸೆಷನ್ 2 ಅಂತ 2 ಇರ್ತವೆ ಸ್ನೇಹಿತರೆ. ಸೆಷನ್ 1, ಸೆಷನ್ 2 ಅಂತ ಇರ್ತವೆ. ಸೆಷನ್ 1ಅಲ್ಲಿ ಮ್ಯಾಥ್ಸ್ ಇರುತ್ತೆ ಮತ್ತು ರೀಸನಿಂಗ್ ಇರುತ್ತೆ. ಇದು ಮ್ಯಾಥ್ಸ್ 30 ಮಾರ್ಕ್ಸು, ರೀಸನಿಂಗ್ 30 ಮಾರ್ಕ್ಸ್, ಟೋಟಲ್ 60 ಕ್ವಶನ್ಸು. ಒಂದು ಕ್ವಶನಿಗೆ 3 ಮಾರ್ಕ್ಸ್ ಅಂದರೆ 180 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಇದು. ಮತ್ತು ಒಂದು ಸೆಕ್ಷನ್ಗೆ 1 ತಾಸು ಇರುತ್ತೆ. 1 hour ಫಾರ್ ಈಚ್ ಸೆಕ್ಷನ್ ಅಂತ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸೆಷನ್ 2 ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಜನರಲ್ ಅವೇರ್ನೆಸ್. ಇಂಗ್ಲೀಷ್ಗೆ 45 ಮಾರ್ಕ್ಸ್, ಜನರಲ್ ಅವೇರ್ನೆಸ್ಗೆ 25 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 2 ಸೇರಿ 70 ಕ್ವಶನ್, ಟೋಟಲ್ 70 ಕ್ವಶನ್ ಆಯ್ತು. ಬಟ್ ಮಾರ್ಕಸ್ 210. 1ನೇ ಸೆಷನ್ 180 ಮಾರ್ಕ್ಸ್ಗೆ, 2ನೇ ಸೆಷನ್ 210 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಒಂದ್ಸತಿ ಕನ್ಫ್ಯೂಸ್ ಆಗಬೇಡಿ, ಒಂದ್ಸತಿ PDF ಟೆಲಿಗ್ರಾಮಲ್ಲಿ PDF ತೆಗೆದು ಬರ್ಕೊಂಡ್ಬಿಡಿ, ಓಕೆನಾ. ನೆಕ್ಸ್ಟ್ ಸೆಕ್ಷನ್ 3ಅಲ್ಲಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ. 20 ಕ್ವಶನ್. ಎಷ್ಟು ನಿಮಿಷ? 15 ನಿಮಿಷ. ಮಾರ್ಕಸ್ ಎಷ್ಟಪ್ಪ ಅಂದರೆ 60 ಮಾರ್ಕ್ಸ್. ನೆಕ್ಸ್ಟ್ ಸೆಕ್ಷನ್ 4 ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್, ನಿಮ್ಮದು ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಚೆಕ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇದು ಪೇಪರ್ 2 ಯಾರಿಗಪ್ಪ ಅಂದರೆ ಮೊದಲೇ ಹೇಳಿದ್ನಲ್ಲ ಸ್ನೇಹಿತರೆ ನಿಮಗೆ, PUCಯಲ್ಲಿ ಮ್ಯಾಥ್ಸು 60% ತೊಗೊಂಡಿರಬೇಕು, ಇಲ್ಲ ಡಿಗ್ರಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಸಬ್ಜೆಕ್ಟನ್ನು ತೆಗೆದುಕೊಂಡು ಪಾಸ್ ಆಗಿರ್ಬೇಕು ಸ್ನೇಹಿತರೆ. ಅವರಿಗೆ ಮಾತ್ರ ಈ ಸಬ್ಜೆಕ್ಟ್ ಇರುತ್ತೆ ಸ್ನೇಹಿತರೆ, ಉಳಿದವರಿಗೆ ಇರಲ್ಲ. 100 ಮಾರ್ಕ್ಸಿಗೆ ಇರುತ್ತೆ. 100 ಕ್ವಶನ್ 200 ಮಾರ್ಕ್ಸಿಗೆ ಇರುತ್ತೆ. ಒಂದು ಕ್ವಶನ್ ಈಚ್ ಕ್ವಶನ್ 2 ಮಾರ್ಕ್ಸ್. ನಾವು ಮುಂದೆ ನೋಡೋದಾದರೆ ಅವರು ಹೇಳಿದ್ದಾರೆ ನೋಡಿ, ಟೈರ್ 2 ಇನ್ಕ್ಲೂಡ್ ಕಂಡಕ್ಟೆಡ್ ಪೇಪರ್ 1 ಆ್ಯಂಡ್ ಪೇಪರ್ 2 ಸಪ್ರೇಟ್ ಡೇಸ್. ಬದಲಿ ದಿನ ನಡೆಸ್ತೀವಿ, ಇಲ್ಲ ಸಪ್ರೇಟ್ ಶಿಫ್ಟ್. ಒಂದೇ ಶಿಫ್ಟಲ್ಲಿ 2 ನಡೆಸೋಕ್ಕಾಗಲ್ಲ. ಟೈರ್ 1 ನಡೆಸ್ತೀವಿ, ಟೈರ್ 2 ಹಿಂಗೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪೇಪರ್ 1 ಈಸ್ ಕಂಪಲ್ಸರಿ ಆಲ್ ಪೋಸ್ಟರ್ಸ್. ಪೇಪರ್ 1 ಇದೇನಿದೆಯಲ್ಲ ಅದು ಎಲ್ಲರಿಗೂ ಕಂಪಲ್ಸರಿ ಸ್ನೇಹಿತರೆ. ಪೇಪರ್ 2 ಏನಿದೆ ಅಲ್ವಾ, ಅವರು ಪೇಪರ್ 2 ಯಾರಿಗಿದೆ ಅಂತ ಇಲ್ಲೇ ಐತೆ ನೋಡಿ, ಜೂನಿಯರ್ ಸ್ಟ್ಯಾಟಿಕಲ್ ಹೇಳಿದ್ನಲ್ಲ, ಮ್ಯಾಥ್ಸು PUC ಆಗಲ್ಲ ಅಂತೆ. ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸು, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಇನ್ವೆಸ್ಟಿಗೇಷನ್ ಗ್ರೇಡ್ 2 ಆಫೀಸರ್ಸ್, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ, ಹೋಮ್ ಅಫೇರ್ಸ್, ಇವರೆಲ್ಲ ಟೈರ್ 2 ಪೇಪರ್ 2 ಎಕ್ಸಾಮ್ ಇವ್ರಿಗೆ ಅಪ್ಲೈ ಆಗುತ್ತೆ. ಯಾರು ಸ್ಟ್ಯಾಟಿಸ್ಟಿಕ್ಸ್ ಹಾಕಿರ್ತೀರಲ್ಲ ಇವ್ರಿಗೆ ಅದು. ನೆಕ್ಸ್ಟ್ ಪೇಪರ್ 1 ವಿಲ್ ಇನ್ಕ್ಲೂಡ್ 4 ಸೆಕ್ಷನ್ಸ್ ಅಂಡರ್, ಅಲ್ಲೇ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ರೀಸನಿಂಗು, GK ಇವೆಲ್ಲ, ಕಂಪ್ಯೂಟರ್ ಟೆಸ್ಟು, ಡಾಟಾ ಎಂಟ್ರಿ ಇವೆಲ್ಲ ಏನೈತಿ ಪೇಪರ್ 1ನಲ್ಲಿ ಇರ್ತವೆ ಸ್ನೇಹಿತರೆ. ನಿಮಗೆ ಎಕ್ಸಾಮ್ ಸಿಲೆಬಸ್ GK, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಹೇಳಿ ಈ ಸಬ್ಜೆಕ್ಟ್ ಇದೆ ಸ್ನೇಹಿತರೆ. ಅನಾಲಜಿ, ಸಿಂಬಾಲಿಕ್ ಇವೆಲ್ಲ, ವೆನ್ ಡಯಾಗ್ರಾಮು, ಇಮೇಜಸ್ಸು, ಮಿರರ್ ಇಮೇಜು, ವಾಟರ್ ಇಮೇಜು ಇಂಥವೆಲ್ಲ ಬರ್ತಾವಲ್ಲ. ಆಲ್ಮೋಸ್ಟ್ GDಗೆ ಏನು ಇರ್ತಾವೆ ಒಂದು ಸ್ವಲ್ಪ ಡೀಪಾಗಿ ಕೇಳ್ತಾನೆ ಅಷ್ಟೇ. ಇಲ್ಲಿ GK ಸಿಲೆಬಸ್ ಎಲ್ಲ ಇದೆ, ಬೇಕಿದ್ರೆ ನೀವು ವಿಡಿಯೋ ಪಾಸ್ ಮಾಡಿ ಟೆಲಿಗ್ರಾಮಲ್ಲಿ PDF ನೋಡ್ಕೊಂಡು ಬರ್ಕೊಳ್ಳಿ ಸ್ನೇಹಿತರೆ. ಇಂಗ್ಲೀಷ್ ಗ್ರಾಮರ್ಗೆ ಎಲ್ಲ ಸಬ್ಜೆಕ್ಟಿಂದು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ. ನಂಬರ್ ಸಿಸ್ಟಮ್, ಆಲ್ಜಿಬ್ರಾ, ಸ್ಟ್ಯಾಟಿಸ್ಟಿಕ್ಸ್ ಇದ್ದವ್ರಿಗಿದೆ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ. ಇದು ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಇಲ್ಲಿದ್ದಾವೆ. ರೀಸನಿಂಗ್, ಜನರಲ್, GK ಬಗ್ಗೆ ಅಲ್ಲಿದ್ದಾವೆ. ಪಾರ್ಟ್ B ಸೆಕ್ಷನ್ 2 ಅವ್ರಿಗೆ GK, ಜನರಲ್ ಅವೇರ್ನೆಸ್ ಇವೆಲ್ಲ ಎಕ್ಸಾಮ್ ಸಿಲೆಬಸ್ ಇದೆ. ಒಂದು ಸತಿ PDF ಚೆಕ್ ಮಾಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಹೋಗಿ. ಕಂಪಲ್ಸರಿ ಎಕ್ಸಾಮ್ ಬರ್ಬೇಕಾದ್ರೆ ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, 10th ಮಾರ್ಕ್ಸ್ ಇವು ಯಾವುದನ್ನ ಒಂದು ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ನೀವು ಎಕ್ಸಾಮ್ ಬರೋಕ್ಕೆ ಹೋಗ್ಬೇಕಾದ್ರೆ ಇವು ಯಾವುದಾರ ಒಂದು ತೊಗೊಂಡು ಹೋಗ್ಬೇಕು. ನೀವು ಅಪ್ಲಿಕೇಶನ್ ಹಾಕುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಬ್ಗೆ, ಯೂನಿಫಾರ್ಮ್ ಜಾಬ್ಗೆ ನೀವು ಹಾಕಿದರೆ ನಿಮಗೆ ಫಿಸಿಕಲ್ ಇರುತ್ತೆ ಸ್ನೇಹಿತರೆ.
ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿದ್ದಾವೆ ನೋಡಿ ಸ್ನೇಹಿತರೆ ಯಾವ್ಯಾವ ಜಾಬ್ ಅಂತೆ. ಫೈನಾನ್ಸ್ ಇನ್ಸ್ಪೆಕ್ಟರ್, ಮಿನಿಸ್ಟ್ರಿ ಮತ್ತು NIO ಒಳಗೆ, CBI ಒಳಗೆ, NCB ಒಳಗೆ, IB ಒಳಗೆ ಪೋಸ್ಟಸ್ ಖಾಲಿ ಇರ್ತಾವಲ್ಲ, ಅಲ್ಲಿ ಏನಾರು ಹಾಕಿದರೆ ನೀವು ಫಿಸಿಕಲನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಕ್ವಾಲಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಇರ್ತದೆ ಸ್ನೇಹಿತರೆ ಫಸ್ಟ್ ಎಕ್ಸಾಮ್ ಏನು ಯಾವುದೇ ಜಾಬಿಗಾಗಲಿ. ಇಲ್ಲಿದೆ ನೋಡಿ ಸರ್, ಮೋಡ್ ಆಫ್ ಸೆಲೆಕ್ಷನ್. ಮಿನಿಮಮ್ ಕ್ವಾಲಿಫೈಯಿಂಗ್ ಎಷ್ಟು ತೊಗೋಬೇಕಪ್ಪ ಅಂದರೆ, ಮಿನಿಮಮ್ ಕ್ವಾಲಿಫೈಯಿಂಗ್ ಟೈರ್ 1 ಪಾಸ್ ಆದರೆ ಟೈರ್ 2 ಹೋಗೋಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್. ಜನರಲ್ ಅವರು 30% ತೊಗೋಬೇಕು. EWS OBC ಅವರು 25%. ಅವ್ರನ್ನ ಬಿಟ್ಟು ಉಳಿಕೆಲ್ಲ SC ST ವುಮೆನ್ ಇವರೆಲ್ಲ 20% ತೊಗೋಬೇಕು. ಸೇಮ್ ಅದೇ ಥರ ಸ್ನೇಹಿತರೆ, ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಲ್ಲ. ಟೈರ್ 2 ಅಲ್ಲಿ ಜನರಲ್ ಅವರು 20, OBC ಮತ್ತು EWS ಅವರು 25, ಆಲ್ ಕ್ಯಾಟಗರೀಸ್ 30 ತೊಗೋಬೇಕು ಸ್ನೇಹಿತರೆ. ಇದು ಜನರಲ್ ಕ್ಯಾಟಗರಿ ಹೊರತು. ನೀವು ಯಾವ ಜಾಬಿಗೆ ಅಪ್ಲೈ ಮಾಡೋಕ್ಕೂ, ಯಾವ ಡಿಪಾರ್ಟ್ಮೆಂಟಿಗೆ, ಯಾವ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಅಷ್ಟು ಒಂದೊಂದಾಗಿ ಈಗ ಇಲ್ಲಿದೆ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ಸ್, ಮಿನಿಸ್ಟರ್ ಆಫ್ ಮೈನ್ಸು ಎಲ್ಲ ಇದಾವೆ. ಅಸಿಸ್ಟೆಂಟು, ಜೂನಿಯರ್ ಅಸಿಸ್ಟೆಂಟು ಎಲ್ಲ ಜಾಬ್ ಇದಾವೆ. ಒಂದು ಸತಿ ಏನೈತಿ ನೀವು PDF ಓಪನ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಆ ಪೋಸ್ಟ್ಗೆ ನೀವು ಅಪ್ಲೈಯನ್ನು ಮಾಡಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದಿಷ್ಟು SSC CGL ಜಾಬ್ ನೋಟಿಫಿಕೇಷನ್ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಅವುಗಳನ್ನು ತಿದ್ದಿಕೊಳ್ಳುತ್ತೇವೆ. ಅದೇ ರೀತಿ ನಿಮಗೆ ಈ SSC CGL ಜಾಬ್ ನೋಟಿಫಿಕೇಷನ್ PDF ಬೇಕಾದರೆ ನೀವು ಕೆಳಗಡೆ ಮೂರ್ ಅಂತ ಇರುತ್ತೆ. ಆ 3 ಅಂತ ಆಪ್ಷನ್ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಬೇಗನೆ ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಈ SSC CGL 2025 ನೋಟಿಫಿಕೇಶನ್ PDF ಮಾತ್ರ ಅಷ್ಟೇ ಅಲ್ವಾ, ಈ ಜಾಬ್ಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳು ಅದರಲ್ಲಿ ಸಿಗುತ್ತವೆ ನಿಮಗೆ. ಓಲ್ಡ್ ಕ್ವಶನ್ ಪೇಪರ್ಸ್, ಕ್ವಿಜಸ್ ಮತ್ತೆ ಟೆಕ್ಸ್ಟ್ ಬುಕ್ಸ್, ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್, ಟಾಪಿಕ್ ವೈಸ್ ಎಲ್ಲ ನಿಮಗೆ ಅಲ್ಲಿ ಸಿಗುತ್ತವೆ ಸ್ನೇಹಿತರೆ. ಬೇಗನೆ ಹೋಗಿ ಅಲ್ಲಿ ಜಾಯಿನ್ ಆಗಿ. ಅದು ಗೊತ್ತಾಗಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಹಾಕಿ. ಫಸ್ಟ್ ಕಮೆಂಟಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ನೀವು ಹೋಗಿ ಆ ಲಿಂಕ್ ಕ್ಲಿಕ್ ಮಾಡುವುದರ ಮೂಲಕ ನೀವು ಹೋಗಿ ಜಾಯಿನ್ ಆಗ್ಬೋದು ಸ್ನೇಹಿತರೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತೆ ಉತ್ತಮ ಜಾಬ್ ಅಪ್ಡೇಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್.